ಆದಷ್ಟು ಲೇಡೀಸು ಅಡಿಗೆಗಳಲ್ಲಿ ಕಪ್ಪು ಉದ್ದಿನಬೇಳೆ ಬಳಸ್ಕೋಬೇಕು. ಮತ್ತೆ ಕಪ್ಪು ಉದ್ದಿನಬೇಳೆಯಿಂದ ರೆಸಿಪೀಸ್ನ ಮಾಡಿಕೊಂಡು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ತಿನ್ನಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಇದು ತುಂಬಾ ಫೈಬರ್ ಇರೋಂಥದ್ದು, ಪ್ರೋಟೀನ್ ರಿಚ್ ಇರೋಂಥದ್ದು, ಕ್ಯಾಲ್ಸಿಯಂ ಇರೋಂಥದ್ದು. ಕಪ್ಪು ಉದ್ದಿನಬೇಳೆ ಬಿಳಿ ಉದ್ದಿನಬೇಳೆಗಿಂತ ಇದು ತುಂಬಾ ಒಳ್ಳೆಯದು. ನಿಮ್ಗೆ ಯಾವ ರೆಸಿಪಿ ಇಷ್ಟ ಆಗುತ್ತೋ ಅದನ್ನೇ ಈ ಕಪ್ಪು ಉದ್ದಿನಬೇಳೆ ಬಳಸ್ಕೊಂಡು ಮಾಡಿ ದಿನನಿತ್ಯ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ಬಳಸ್ಕೊಂಡು ಬಂದ್ರೆ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತು ನಾ ಕಪ್ಪು ಉದ್ದಿನಬೇಳೆಯಿಂದ ಮಸಾಲಾ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ರಾತ್ರಿನೇ 1 ಕಪ್ ಅಷ್ಟು ಕಪ್ಪು ಉದ್ದಿನಬೇಳೆನ ನೆನೆಸಿದ್ದೆ. ಬೆಳಗ್ಗೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ನೀರನ್ನ ಸೇರಿಸ್ಕೋಬಾರ್ದು, ಹಂಗೂ ಸೇರಿಸ್ಕೊಳ್ಳೇಬೇಕು ಅಂದ್ರೆ 1 or 2 ಟೇಬಲ್ ಸ್ಪೂನ್ ಸಾಕು. ಕೋರ್ಸ್ ಆಗಿ ರವೆ ರವೆ ತರ ರುಬ್ಕೋಬೇಕಿದನ್ನ. ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ತರ ರುಬ್ಬಿದ್ರೆ ಸಾಕು. ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಚಿಟಿಕೆ ಹಿಂಗು, 1 ಇಂಚ್ ಶುಂಠಿ ಸಣ್ಣದಾಗಿ ಹೆಚ್ಚಾಕೊಳ್ಳಿ. ಖಾರಕ್ಕೆ 5 ರಿಂದ 6 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, 1-2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಶುಂಠಿ ಸ್ವಲ್ಪ, ನೀವು ಸೊಪ್ಪಲ್ಲಿ ಯಾವ ಸೊಪ್ಪನ್ನಾದ್ರೂ ಸಣ್ಣದಾಗಿ ಹೆಚ್ಚಿ ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನ ಸೇರಿಸ್ಕೋಬೇಡಿ. ಹಂಗೇನೆ ಈರುಳ್ಳಿಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ತರ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ. ಈಗ ನೋಡಿ ರೊಟ್ಟಿ ಕಲಸಿದ್ದಾಗಿದೆ. ಪಾರ್ಚ್ಮೆಂಟ್ ಪೇಪರ್, ಬಟರ್ ಪೇಪರ್ ಮೇಲೆ ಎಣ್ಣೆ ಸವರ್ಬಿಟ್ಟು ರೊಟ್ಟಿನ ತಟ್ಬಿಟ್ಟು ಚೆನ್ನಾಗಿ ಕಾದಿರೋ ತವ ಮೇಲೆ ಮಾಮೂಲಿ ಹೇಗೆ ರೊಟ್ಟಿ ಮಾಡ್ತೀರೋ ಅದೇ ತರನೇ ಮಾಡೋದು. ತುಂಬಾ ಹೆಲ್ತಿ ಫುಡ್ ಇದು. ಆದಷ್ಟು ಟ್ರೈ ಮಾಡಿ. ರುಚಿ ಅಂತೂ ಸೂಪರ್ ಆಗಿರುತ್ತೆ. ಈ ಪ್ಯೂಬರ್ಟಿ ಬರೋ ಮಕ್ಕಳಿಗೆ ಅಂತವ್ರಿಗೆಲ್ಲ ಇದು ಆಗಾಗ ಮಾಡಿಕೊಟ್ರೆ ತುಂಬಾ ಬೋನ್ಸ್ ಸ್ಟ್ರಾಂಗ್ ಆಗಿರುತ್ತೆ. ನಾ ಸುಮಾರು ಸತಿ ಡಾಕ್ಟರ್ ಹೇಳಿರೋದನ್ನು ಕೇಳಿದ್ದೀನಿ. ಕೆಲವೊಂದು ವಿಡಿಯೋದಲ್ಲಿ ಕಪ್ಪು ಉದ್ದಿನಬೇಳೆ ಬಗ್ಗೆ ಹೇಳಿರೋದನ್ನು ಕೇಳಿ ನಾನು ನಿಮ್ಗೆ ಹೇಳ್ತಾ ಇರೋದಷ್ಟೇ. ನಾನು ಕೇಳಿ ಹೇಳಿರೋದಷ್ಟು ನನಗೂ ಪರ್ಸನಲ್ ಆಗಿ ಗೊತ್ತಿಲ್ಲ. ಬಟ್ ನಾನು ಅವಾಗ ಹೆಲ್ತ್ ಬೆನಿಫಿಟ್ಗೋಸ್ಕರ ಇದನ್ನ ಮಾಡ್ತಾ ಇರ್ತೀನಿ. ಸೊ ನಿಮ್ ಜೊತೆನೂ ಶೇರ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಟೊಮೆಟೊ ಚಟ್ನಿ ಮಾಡಿ ಸರ್ವ್ ಮಾಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕೊಂಡು ಸರ್ವ್ ಮಾಡಿ ಸಖತ್ತಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಫೀಡ್ಬ್ಯಾಕ್ ಕೊಡಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜ್ ನ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಂಡು ನೋಡಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.